ಹೆಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸಂಜೆ ಕ್ಲೈಮೇಟ್ ಚಲೋ ಆಗಿತ್ತು, ಅದಕ್ಕೆ ವಾಕಿಂಗ್ ಮಾಡತ್ತಿದ್ದೆ ರೀ. ವಾಕಿಂಗ್ ಮಾಡ್ಕೊತ ನಮ್ಮ ಗೋಪಿ ಕಡೆ ಒಂದು ಸ್ವಲ್ಪ ಹೋಗಿ ಬಂದೆ. ಮನಸ್ಸು ಯಾಕೋ ಶಾಂತ ಅನ್ನಿಸ್ವತ್ತು, ಅದಕ್ಕೆ ಗುಡಿಗೆ ಹೋಗಿ ಬರ್ಬೇಕಂತ ಗುಡಿಗೆ ಬಂದೇನಿ ರೀ. ಸಾಯಿ ಟೆಂಪಲ್ಗೆ ಬಂದಿದ್ದೆ. ಬರೋ ಮಠ ಅಂದ್ರೆ ಅಲ್ಲಿ ಆರತಿ ಸ್ಟಾರ್ಟ್ ಆಗಿತ್ತು. ಸೊ ಅದು ಆರತಿ ಭಜನೆ ಅದು ಕೇಳಿದ್ಮ್ಯಾಗ ಮನಸ್ಸು ಒಂದು ಸ್ವಲ್ಪ ಹಿಂಗೆ ಸಮಾಧಾನ ಅನ್ನಿಸ್ತೈತಿ. ಆಮೇಲೆ ಶಿವನ ಗುಡಿಗೆ ಬಂದಿದ್ದೆ ರೀ. ಶಿವನ ಗುಡಿ ಒಳಗೂ ಆರತಿ ಮಾಡತ್ತಿದ್ರು. ಆಮೇಲೆ ಸಿದ್ಧಾರೂಢ ಗುಡಿಗೆ ಬಂದೆ. ಎಲ್ಲ ಗುಡಿ ಒಳಗೆ ಒಂದು 15 ನಿಮಿಷ ಕುಂತ ಸಮಾಧಾನ ಮಾಡ್ಕೊಂಡು ಬಂದೆ ರೀ. ಬರುವಾಗ ಅಲ್ಲಿಂದ ಸಿದ್ಧಾರೂಢ ಗುಡಿಯಿಂದ ಹೂವು ತೊಗೊಂಬಂದಿದ್ದೆ ರೀ. ಹೊರಗೆ ಕ್ಲೈಮೇಟ್ ಕ್ಲೌಡಿ ಫುಲ್ಲಾಗಿತ್ತು. ಬರೋ ಮಠ ಅಂತಂದ್ರೆ ಮಳೆ ಬರೋಂಗಾಗಿತ್ತು. ಆಮೇಲೆ ಅದು ಹೂವು ತಂದು ನಮ್ಮ ಗೋಪಿನ ಮೇಲೆ ಇಟ್ಟೆ. ನಮ್ಮ ಗೋಪಿ ಶಾಂತ ಆಗಲಿ ಮತ್ತು ಹುಟ್ಟಿ ಬರಲಿ ಅಂತ ಅನ್ಕೊಂತ ಒಳಗೆ ಬಂದೆ ರೀ. ಇವತ್ತು ನಮ್ಮಲ್ಲಿ ಅಡುಗೆ ದೋಸಾನ ಇತ್ತು ರೀ. ಸೊ ಇಲ್ಲಿ ದೋಸೆ ಮಾಡ್ಕೊಂತ ನಮ್ದು ಗೋಪಿದು ನೆನಪು ಬರತ್ತಿತ್ತು. ಯೂಶ್ವಲಿ ನಮ್ಮ ಗೋಪಿಗೆ ನಾವು ರಾತ್ರಿ ಕಾಂಪೌಂಡ್ ಒಳಗೆ ಹಂಗೆ ಬಿಟ್ಬಿಡ್ತಿದ್ವಿ. ಇಡೀ ರಾತ್ರಿ ಹಂಗೆ ಓಡಾಡ್ತಿತ್ತದ. ಆಮೇಲೆ ಇಲ್ಲಿ ಕಿಚನ್ ಆಗಿದ್ನಿ ಅಂದ್ರೆ ನಂದು ಆವಾಜ್ ಕೇಳಿ ಇಲ್ಲಿ ಕಿಚನ್ ವಿಂಡೋಗೆ ಬಂದು ನಿಲ್ತಿತ್ತು ರೀ. ಅದು ವಿಂಡೋ ತೆಗಿ ಅಂತ ಏನಾರೇ ಹಾಕಿ ನನಗೆ ಅಂತ ಹಿಂಗೆ ಮಾಡ್ತಿತ್ತು. ಸೊ ಅದರದ್ದು ನೆನಪು ಬರತ್ತಿತ್ತು. ಆ ಕಿಟಕಿ ತೆಗೆದದಕ್ಕೆ ಹಾಕೋ ಮಟ್ಟ ಸಮಾಧಾನ ಇರೋಂಗಿಲ್ಲ. ಸೊ ಎಲ್ಲ ಕಡೆನೂ ಅದಕ್ಕೆ ಮಿಸ್ ಮಾಡ್ಕೊಳತ್ತೀನಿ.